Hello guys, welcome to Ashwamedha IAS. I am your Sudarshan. In this video, we shall continue the problems based on factors. So, till now we have solved the problems based on to find the total number of factors, to find the odd factors, to find the even factors. These are the three topics which we have learned till now. ಇಲ್ಲಿವರೆಗೂ ನಾವು ಯಾವುದಾದರೂ ಒಂದು ನಂಬರ್ ಕೊಟ್ಟರು ಅಂತ ಹೇಳಿದ್ರೆ ಆ ನಂಬರ್ದು ಒಟ್ಟು ಟೋಟಲ್ ಎಷ್ಟು ಫ್ಯಾಕ್ಟರ್ಸ್ ಇದೆ, ಆ ನಂಬರ್ದು ಟೋಟಲ್ ಎಷ್ಟು ಆಡ್ ಫ್ಯಾಕ್ಟರ್ಸ್ ಇದೆ, ಆ ನಂಬರ್ದು ಎಷ್ಟು ಟೋಟಲ್ ಈವನ್ ಫ್ಯಾಕ್ಟರ್ಸ್ ಇದೆ, ಇವು ಮೂರನ್ನ ಫೈಂಡ್ ಔಟ್ ಮಾಡಿದ್ದೀವಿ. ಇವಾಗ ನಾವು ಸಮ್ ಆಫ್ ದಿ ಫ್ಯಾಕ್ಟರ್ಸ್ನ ಮಾಡೋಣ. ವಾಟ್ ಸಮ್ ಆಫ್ ದಿ ಫ್ಯಾಕ್ಟರ್ಸ್? ವಾಟ್ ಡು ಮೀನ್ ಬೈ ಸಮ್ ಆಫ್ ದಿ ಫ್ಯಾಕ್ಟರ್ಸ್? ಎಕ್ಸಾಂಪಲ್, ಇಫ್ ಐ ಟೇಕ್ 12 ಅಂತ ತಗೋತೀನಿ ಅಂತ ತಿಳ್ಕೊಳ್ಳಿ. 12 ಫ್ಯಾಕ್ಟರ್ಸ್ ಯಾವ್ಯಾವುದು? 12 ಫ್ಯಾಕ್ಟರ್ಸ್ ಯಾವ್ಯಾವುದು ಅಂದರೆ 1 ಇಸ್ ಅ ಫ್ಯಾಕ್ಟರ್, 2 ಇಸ್ ಅ ಫ್ಯಾಕ್ಟರ್, 3 ಇಸ್ ಅ ಫ್ಯಾಕ್ಟರ್, 4 ಇಸ್ ಅ ಫ್ಯಾಕ್ಟರ್, 6 ಇಸ್ ಅ ಫ್ಯಾಕ್ಟರ್ ಆ್ಯಂಡ್ 12 ಇಟ್ ಸೆಲ್ಫ್ ಇಸ್ ಅ ಫ್ಯಾಕ್ಟರ್. ಸೊ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟಿದೆ? 6 ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದೆ. ಸರ್ ಇದ್ರ ಮೇಲೆ ಟು ಫೈಂಡ್ ದಿ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸು, ಸಮ್ ಆಫ್ ದಿ ಫ್ಯಾಕ್ಟರ್ಸು, ಆಡ್ ಫ್ಯಾಕ್ಟರ್ಸ್, ಈವನ್ ಫ್ಯಾಕ್ಟರ್ಸು ಡೈರೆಕ್ಟಾಗಿ ಪ್ರಾಬ್ಲಮ್ ಕೇಳ್ತಾರೆ? ಡೈರೆಕ್ಟಾಗಿ ಪ್ರಾಬ್ಲಮ್ ಕೇಳಲ್ಲ. ಬೇಸ್ಡ್ ಆನ್ ಯುವರ್ PYQCಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಬಿಫೋರ್ ದಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಟು ಫೈಂಡ್ ದಿ ಸಮ್ ಆಫ್ ಫ್ಯಾಕ್ಟರ್ಸ್ ಅಂದರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ನಿಮ್ಮ UPSC ಸಿವಿಲ್ ಸರ್ವಿಸಲ್ಲಿ ಹೆಂಗೆ ಕೇಳಿದ್ದಾರೆ ಅದನ್ನು CAPF, CDS ಮತ್ತು ಸಿವಿಲ್ ಸರ್ವಿಸ್ ಮೂರಕ್ಕೂ ಕನೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಎಸ್. ಸೊ ಇಲ್ಲಿ ಇದು ಟೋಟಲ್ ಯಾವುದು ಫ್ಯಾಕ್ಟರ್ಸು ಯಾವುದು? 1, 2, 3, 4, 6 ಆ್ಯಂಡ್ 12. ಹೆಂಗೆ ಮಾಡ್ತೀರಾ ಇದನ್ನು? ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀರಾ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ 3 4s 12 ಆಗುತ್ತೆ. ಸೊ ದಟ್ ಇಸ್ 3 to the power of 1, 2 to the power of 2. ಇದು ಪ್ರೈಮ್ ಫ್ಯಾಕ್ಟರೈಸೇಷನ್. ಸರ್ ಹೆಂಗೆ ಸರ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು? ಏನಿಲ್ಲ, ನಂಬರ್ ತೊಗೊಳ್ಳಿ 12ನ ಯಾವುದರಿಂದ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ. ಸೊ ಫಸ್ಟ್ ಪ್ರೈಮ್ ನಂಬರು 2, 2 6 ಎಗೇನು 2 to the power of 3. ಸೊ ಇದೇನಾಗುತ್ತೆ ಅಂದರೆ 12 ಎಷ್ಟಿದೆ? 2 ಇದೆ. ಹಾಗಾಗಿ 2 square into 3 to the power of 1. ಇಟ್ ಇಸ್ ದಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 12. ಹೌದಲ್ವಾ? ಹಿಂಗೆ ಮಾಡ್ತಿದ್ರಿ. ಈಗ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು? ಈ ಪವರಿಗೆ +1 ಮಾಡಬೇಕು. ದಟ್ ಇಸ್ 2 + 1 ಇಂಟು ಈ ಪವರಿಗೆ +1 ಮಾಡಬೇಕು. 1 + 1 ದಟ್ ಇಸ್ 2 + 1 ಇಸ್ 3, 1 + 1 ಇಸ್ 2, 3 2s ಎಷ್ಟಾಗುತ್ತೆ? 6 ಆಗುತ್ತೆ. ಸೊ ದ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆರ್ 6. ಆಡ್ ಫ್ಯಾಕ್ಟರ್ಸ್ ಮಾಡೋದು ಗೊತ್ತಾಗಿದೆ, ಈವನ್ ಫ್ಯಾಕ್ಟರ್ಸ್ ಮಾಡೋದು ಗೊತ್ತಾಗಿದೆ. ಆಡ್ ಫ್ಯಾಕ್ಟರ್ಸ್ ಮಾಡೋದು ಹೆಂಗೆ? 2 ಪವರ್ನ ತೆಗೆದು ಬಿಡಬೇಕು. 2 ಪವರ್ ತೆಗೆದು ಮಿಕ್ಕಿದ್ದನ್ನ ಫೈಂಡ್ ಔಟ್ ಮಾಡಿದ್ರೆ ಅಂದರೆ ಬರೀ ಆಡ್ ಫ್ಯಾಕ್ಟರ್ಸ್ ಬರುತ್ತೆ. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸಲ್ಲಿ ಆಡ್ ಫ್ಯಾಕ್ಟರ್ಸ್ನ ಮೈನಸ್ ಮಾಡಿದ್ರಿ ಅಂದರೆ ನಿಮಗೆ ಈವನ್ ಫ್ಯಾಕ್ಟರ್ಸ್ ಬರುತ್ತೆ. ಐ ಹೋಪ್ ಯು ಹ್ಯಾವ್ ಗಾಟ್ ಇಟ್. ಆಯಿತಾ? ಸೊ ಇಷ್ಟು ಇಂದಿನ ವೀಡಿಯೋನ ಪ್ರಾಪರಾಗಿ ಇನ್ನೊಂದು ಸತಿ ಪ್ರಾಕ್ಟೀಸ್ ಮಾಡಿ. ಈಗ ಎಕ್ಸ್ಕ್ಲೂಡ್ ಮಾಡಿದೆ ಅಂದರೆ ಸೊ ದಟ್ ಆರ್ ಹೌ ಮೆನಿ? 9. ದೋಸ್ ಆರ್ ಹೌ ಮೆನಿ? 9. ಓಕೆ, ವೆರಿ ಗುಡ್. ಸೊ ನೌ ಈಗ ಒಂದು ಐಡಿಯಾ ಸಿಕ್ಕಿದೆ ನಿಮಗೆ ಟು ಫೈಂಡ್ ದಿ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್, ಆಡ್ ಫ್ಯಾಕ್ಟರ್ಸ್, ಈವನ್ ಫ್ಯಾಕ್ಟರ್ಸ್, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಇವೆಲ್ಲ. ಇದನ್ನು ನಿಮ್ಮ UPSC PYQಸಲ್ಲಿ ಹೆಂಗೆ ಕೇಳಿದ್ದಾರೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಕೇಳಿರಲ್ಲ, ಯು ಆರ್ ಸಪೋಸ್ ಟು ಫೈಂಡ್ ಔಟ್. ಇದು 2023ನಲ್ಲಿ ಕೇಳಿರೋದು ಅನ್ಸುತ್ತೆ. 2021 or 2022 ವಿಲ್ ಸಿ. ಲೆಟ್ x be a positive integer such that 7x plus 96 is divisible by x. Divisible by x. How many values of x are possible? ಅಂದ್ರೆ ಈಗ ಯಾವುದಾದ್ರೂ ಒಂದು ನಂಬರ್ ಇರಲಿ, 6x + 96 ಹೆಂಗೆ ಯಾವಾಗ ಬರಿತೀನಿ ಇದು? 6x + 96 ಅಂದರೆ ಈಗ ನಾನು 9 is divided by 4 ಅಂತ ತಿಳ್ಕೊಳ್ಳಿ. 9 is divided by 4. ಈ 9ನ ನಾನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ 2 × 4 + 1. ದಿಸ್ ಇಸ್ ಹೌ ಐ ರೆಪ್ರೆಸೆಂಟ್. ಹೌದಲ್ವಪ್ಪ? ಹೌದು. ಬೇಸ್ಡ್ ಆನ್ ಡಿವಿಸಿಬಿಲಿಟಿ ನಿಮಗೆ B6 ಅರ್ಥ ಆಗಿದೆ ಅಂದ್ಕೊಂಡು ಹಿಂಗೆ ತಾನೇ ಬರೆಯೋದು. ಹೌದಲ್ವಾ? ದಟ್ ಈಸ್ 4 2s 8 ಅಂದರೆ ಇಲ್ಲಿ ಬರೆದಿರ್ತೀವಿ ಈ ಥರ. ಸೊ ಹಾಗಿದ್ರೆ ಈ ಲಾಸ್ಟ್ ಏನು ರಿಮೈಂಡರ್ ಉಳಿದಿರುತ್ತಲ್ಲ, ದಿಸ್ ನಂಬರ್ ಎಂಟೈರ್ ನಂಬರ್ ಹ್ಯಾಸ್ ಟು ಬಿ ಡಿವಿಸಿಬಲ್ ಬೈ ಎನಿ ನಂಬರ್ ಅಂತ ಹೇಳಿದ್ರೆ ಡಿವಿಸಿಬಲ್ ಬೈ ಯಾವುದು? ಈ ನಂಬರಿಂದ ಇಲ್ಲಿ ಕೆಳಗಡೆಯಿಂದ 4ಇಂದ ಡಿವೈಡ್ ಆಗಬೇಕಂದ್ರೆ ಅಫ್ಕೋರ್ಸ್ ಇದು ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಪ್ಲಸ್ ಇರೋದ್ರಿಂದ ದಿಸ್ ನಂಬರ್ ಶುಡ್ ಆಲ್ಸೋ ಬಿ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ದಿಸ್ ನಂಬರ್. ದಿಸ್ ನಂಬರ್ ಶುಡ್ ಆಲ್ಸೋ ಬಿ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ದಿಸ್ ನಂಬರ್. ಅವಾಗಷ್ಟೇ ದ ಎಂಟೈರ್ ನಂಬರ್ ವಿಲ್ ಬಿ ಡಿವಿಸಿಬಲ್. ಹೌದಲ್ಲ? ಇಲ್ಲ ನಾನು 1 ಇದ್ರಾಗಲ್ಲ, 4 ಇದ್ದರೆ ಎಂಟೈರ್ ನಂಬರ್ ವಿಲ್ ಬಿ ಡಿವಿಸಿಬಲ್, 8 ಇದ್ದರೆ ಎಂಟೈರ್ ನಂಬರ್ ವಿಲ್ ಬಿ ಡಿವಿಸಿಬಲ್, ಅದೇ ರೀತಿ 12 ಇದ್ದರೆ ಎಂಟೈರ್ ನಂಬರ್ ವಿಲ್ ಬಿ ಡಿವಿಸಿಬಲ್. ಏನಿಲ್ಲ, ಈ ಥರ ಪ್ರಾಬ್ಲಮಲ್ಲಿ ಲಾಸ್ಟ್ 96 ಇರುತ್ತಲ್ಲ, ಆ 96ದು ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. ಯಾಕೆ? ಆ ಎಕ್ಸಿಗೆ ಇಲ್ಲಿ ಏನು ಕೊಡ್ತೀನಿ ಅದೇ ವ್ಯಾಲ್ಯೂ ಕೊಡ್ಕೊಂಡು ಹೋಗಬೇಕು. ಬಟ್ ಆ ವ್ಯಾಲ್ಯೂ ದಿಸ್ 96ಇಂದನೂ ಡಿವೈಡ್ ಆಗಬೇಕು. 96 ಕೂಡ ಡಿವೈಡ್ ಮಾಡಿಸ್ಬೇಕು. ಅರ್ಥ ಆಯ್ತಲ್ಲ? 96 ಕೂಡ ಡಿವೈಡ್ ಮಾಡ್ತು ಅಂದರೆ ಅಫ್ಕೋರ್ಸ್ ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಯಾವುದಾದ್ರೂ ನಂಬರ್ ಇಲ್ಲ, ಅಲ್ಲೇನು ಪ್ರಾಬ್ಲಮ್ ಇಲ್ಲ. ಅಂದರೆ ಇಲ್ಲಿ 1 ಹಾಕಿದ್ರೆ 1 1 ಕ್ಯಾನ್ಸಲ್ ಆಗುತ್ತೆ, 2 ಹಾಕಿದ್ರೆ 2 2 ಕ್ಯಾನ್ಸಲ್ ಆಗುತ್ತೆ, 3 ಹಾಕಿದ್ರೆ 3 3 ಕ್ಯಾನ್ಸಲ್ ಆಗುತ್ತೆ, 4 ಹಾಕಿದ್ರೆ 4 4 ಕ್ಯಾನ್ಸಲ್ ಆಗುತ್ತೆ. ಅದು ಪ್ರಾಬ್ಲಮ್ಮೇ ಇಲ್ಲ. ಏನು ಪ್ರಾಬ್ಲಮು? ದಟ್ 4 ಹ್ಯಾಸ್ ಟು ಡಿವೈಡ್ ದಿಸ್ 96. ಅದೇ ತಾನೇ ಪ್ರಾಬ್ಲಮ್. ಎಸ್, ವೆರಿ ಗುಡ್. ಹಾಗಿದ್ರೆ 96ದು ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. ಫೈಂಡ್ ಔಟ್ ದಿ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 96. ಹೌ ಟು ಫೈಂಡ್ ಔಟ್ ದಿ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 96? ಸೊ ಫಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ. 16
6 are 96, 16 6 are 96, 16 can be written as 2 power 4 into 6 can be written as 2 power 1 into 3 power 1, that is 2 power 5 into 3 power 1 is the prime factorization of 96. ಹೆಂಗೆ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಮಾಡೋದು, ಈ 5ಗೆ ಪ್ಲಸ್ 1 ಮಾಡಿ, ದಟ್ ಇಸ್ 5 ಪ್ಲಸ್ 1 ಇಂಟು 1ಗೆ ಪ್ಲಸ್ 1 ಮಾಡಿ, 1 ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 6 ಇಂಟು 1 ಪ್ಲಸ್ 1 is 2, 6 2s how much 12. So the answer would be 12. Option C would be the correct answer. This was asked in your 2023. ಇದೊಂದು ನೋಡಿ, ಇದು ನಿಮ್ಮ ಪ್ರಾಬಬ್ಲಿ ಎರಡು ಮಿಸ್ ಆಗಿದೆ. ದಿಸ್ ವಾಸ್ ಆಲ್ಸೋ ಆಸ್ಕ್ಡ್ ಇನ್ PYQ. ಯಾವ PYQ ಮರ್ತು ಹೋಗಿದೆ, ಡೂ ದಟ್. ಇಫ್ ಎಕ್ಸ್ ಬಿ ಅ ಪಾಸಿಟಿವ್ ಇಂಟಿಜರ್ ಸಚ್ ದಟ್ 2x plus 91 is divisible by x, how many values of x are possible? ಈ ಥೀಮ್ ಬೇಸಿಸ್ ಮೇಲೆ ಕ್ವೆಶ್ಚನ್ ಬಂದಿದ್ದಾವೆ, ಬರ್ತವೆ, ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ. ಏನೂ ಇಲ್ಲ, ಈ ಲಾಸ್ಟಲ್ಲಿ ಏನಿರುತ್ತಲ್ಲ ಆ ಲಾಸ್ಟಲ್ಲಿ ಇರೋ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡೋದು ಅಷ್ಟೇ. ಯಾವುದ್ರದ್ದು 91 ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. 91 ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡೋದು? ಸೊ ಫಸ್ಟ್ 91 ಡಿವೈಡ್ ಮಾಡಿ, ಯಾವುದರಿಂದ ಹೋಗುತ್ತೆ? 91 ಕ್ಯಾನ್ ಬಿ ಕ್ಯಾನ್ಸಲ್ಡ್ ಬೈ 7, 7 13s. ಸೊ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 91 is 7 to the power of 1 into 13 to the power of 1. ಹೌದಲ್ವಾ? ಸೊ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಮಾಡೋದಕ್ಕೆ 1ಗೆ 1 ಪ್ಲಸ್ 1 ಇಂಟು 1ಗೆ 1 ಪ್ಲಸ್ 1, ದಟ್ ಇಸ್ 2 ಇಂಟು 2 ವಿಚ್ ಇಸ್ ಈಕ್ವಲ್ ಟು 4. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ದ ನಂಬರ್ ಆಫ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವುಡ್ ಬಿ ವಾಟ್? 4. ಐ ಹೋಪ್ ಇಟ್ಸ್ ಕ್ಲಿಯರ್. ಹಾಗೆ ನೆಕ್ಸ್ಟ್, ಇದು ನಿಮ್ಮ CAPF 2014 ಕೇಳಿರೋ ಕ್ವಶನ್. ಲೆಟ್ ಎಕ್ಸ್ ಬಿ ಅ ಪಾಸಿಟಿವ್ ಇಂಟಿಜರ್ ಸಚ್ ದಟ್ 2x plus 12 is divisible by x, how many values of x are possible? Simple. 12 the total number of factors. 12 can be written as 4 3s are, so that is 2 square into 3 power 1. 2 square andre 2 plus 1 into here it is 1 plus 1, that is 3 into 2 which is equal to 6. The answer would be 6. That is option C would be the correct answer. ಫಾಸ್ಟ್ ಆಗಿ ಮಾಡಬೇಕು, ಗೊತ್ತಾಗಿಲ್ಲ ಅಂದರೆ ನೋಡೋಣ ಒಂದ್ಸಲ. ಓಕೆ.